ನೀವು ಮಾಡಿದ ಕೆಲಸ ನೋಡಿದ್ರೆ ಚಚೆ ನನಗಂತೂ ಏನೋ ಪಿ ಸಿ ಅವ್ರು ಹೇಳ್ಯಾರ ಅಂತೇಳಿ ನಾನು ಸುಮ್ಮನಾಗೀನಿ. ಹೋಲಿ ಬಿಡ್ರಿ ಗೌಡ್ರ, ನಮ್ಮದು ತಪ್ಪೈತಿ ಅಲ್ರಿ ಗೌಡ್ರ. ನಿಮ್ಮ ಮಗುಗೂ ಹೊಡೆದಾನವ, ನಮಗೂ ವಿರೋಧ ಅದಾನವ. ಅವ್ನು ಏನ್ರ ಮಾಡಿ ಮಗ್ಲ ಮುರಿ ಕೆಲಸ ಮಾಡ್ತೀವಿ. ಈ ಸಲ ಅದನ್ನು ಮಾಡೇ ತಿರ್ಬೇಕು ಕೊಡ್ರ. ಫಕೀರಣ್ಣ ಅದ್ರ ಬಗ್ಗೆ ಚಿಂತೆ ಬಿಡು ನೀನು. ನಮ್ಮ ಗೌಡ್ರು ವರ್ಚಸ್ ಹೆಂಗೈತೆ ಅಂತ ಮಾಡಿ ನೀನು. ಹುಬ್ಬಳ್ಳಿ ದಾನ ನಮ್ಮ ಗೌಡ್ರ ಕೈ ಆಗದಾನ. ಇನ್ನ ಜಗದಾನ ಮಗ್ಲು ಮುರಿಯನ್ನ 10 ನಿಮಿಷದಾಗ ಸರ್ವನಾಶನ ಮಾಡ್ಬಿಡ್ತಾರ ಗೌಡ್ರ. ಆ ಚಿಂತೆ ಬಿಡ್ರಿ ನೀವು. ಆದ್ರೆ ನನ್ನ ಹೆಸರು ಎಲ್ಲಿ ಕೆಡ್ಸಬಾರ್ದ ಗೌಡ್ರ. ನಿಮ್ಮ ಹೆಸರು ಹಾಳಾಗಿ ಹೋಗ್ಲಿ, ನಮ್ಮ ಹೆಸರು ಎಲ್ಲೂ ಬರಬಾರ್ದು. ಹಂಗೆ ನೀವು ನೋಡ್ಕೋಬೇಕು. ಅದ್ರ ಚಿಂತೆ ಬಿಡ್ರಿ, ನೀವು ಆರಾಮ ಮನೆಗೆ ಹೋಗ್ರಿ ಈಗ. ಅಲ್ಲ ಬಿಡ್ರಿ ನೀವು. ಜಗದ ಸತ್ತಂಗ ಗೌಡ್ರ ಬರ್ರಿ ಬರ್ರಿ ಪಿಶಿ ಅವ್ರ. ತಿಳ್ಕೊಂಡ್ಬಿಟ್ರ ಅವ್ರು. ಫಕೀರಣ್ಣ ಹೆಂಗೆ ಬೆಂಕಿ ಹಚ್ಚಿ ಕೆಲಸ ಮಾಡ್ತೀವಿ. ಲಕ್ಷ್ಮಣ ಕೊಪ್ಪದ ಅಧ್ಯಕ್ಷಂದೊಂದು ಇವೊಂದೊಂದು ಎರಡೂ ಹೊಡ್ತಕ್ಕ ಮಗ. ಇವ್ರ ಕೈಯ ಸಿಕ್ಕಿಕ್ಕಂದ್ರೆ ಎಲ್ಲ ಬದ್ ಉಂಡಕ್ಕಾವು. ಮನಸ್ಸು ಮಾಡ್ರಿ. ಮಾಡ್ತಾರೆ ಇವ್ರು, ಹೇಳಿದಾರಲ್ಲ ಮತ್ತೆ. ಊರಾಗೇನ ಮೆಂಬರ್ ಅದಾವ ಏನು ಸತ್ತಾವ? ಏನಂದಿಲ್ವೇ? ಊರಾಗ ಮೆಂಬರ್ ಅದಾವ ಏನು ಸತ್ತಾವ? ಆಗುದ್ರ ಏನಾಗೈತಿ ಈಗ? ಮುಂಜಾನಿಂದ ಕರೆಂಟ್ ಇಲ್ಲ ಮನ್ಯಾಗ. ಕರೆಂಟ್ ಅಂದ್ರೆ ಪಂಚಾಯತಿಯವ್ರು ಕೊಡ್ತಾರಂತ ಮಾಡ್ಯಾ, ಹೆಸ್ಕಾಮ್ನವ್ರು ಕೊಡ್ತಾರ ಅದನ್ನ. ಮತ್ ಕರೆಂಟ್ ಕೇಳ್ದ ಮತ್ತೆ ಯಾರು ಕೇಳ್ಬೇಕು? ಆರಿಸ್ತೇಂದೇವ್ ನಿಮ್ಮನ್ನ. ಯಾರನ್ನ ಕೇಳ್ಬೇಕು ಆರಿಸ್ತಂದೇವ್ ನಿಮ್ಮನ್ನ ಅಂತಂದ್ರ? ಕೆಲಸ ನಡೆದಿರ್ತೈತಿ, ಗಿಡದ ಮ್ಯಾಲ ಏನಾರ ಬಿದ್ದಿರ್ತಾವು, ಹತ್ತಿ ರಿಪೇರಿ ಮಾಡ್ತಿರ್ತಾರ, ಬರ್ತೈತಿ. ದಿನಾ ಕರೆಂಟ್ ಹೋಗತ್ತಿನ, ಯಾವಾಗ ಆರಾಮ್ ಹೋಗತಿ ಕೊಡ್ತಾರ. ಈಗ ನಾ ಫೋನ್ ಮಾಡಿ ಹೇಳ್ತೀನಿ, ಕರೆಂಟ್ ಬರ್ತೈತಿಗೋ. ಏನಾರ ಒಂದ್ ಹೇಳ್ತಾ ಏನಾರ ಒಂದ್ ತಂದ ಬಿಟ್ಟಿರ್ತೀರಿ. ಗಟ್ಟರ್ ನೋಡ್ರಿ, ಗಟ್ಟರ್ ಎಲ್ಲ ಹೊರಸ್ಕೊಳಕ್ ನಾರಾಕತ್ತ. ಗಟರ್ ಎಲ್ಲ ಕೊಳತ್ ನಾರಾಕತ್ತ ಅಂತ ಇದನ್ನೆಲ್ಲ ತುಂಬ ಗಟರ್ನ್ಯಾಗ ನೀನ ಹೋಗಿದ್ದಿ ನಾರುದನ ಹಂಗ ಬರ್ತೈತನ ಅದ? ಅಯ್ಯಯ್ಯ ಮತ್ತ ಬಳಸುದ ನಿಮ್ ರೂಲ್ಸ್ ಇರ್ತತಿಲ್ಲ. ಬಳಸೋದಂತಂದ್ರ ಮನಿಗೆ ಬೆಳಗ್ಗೆ ಎದ್ದು ಗುಟ್ಲೆ ಲೋಸ್ ಬೇಕಾರ ಹಚ್ಕೊಂಡ್ ಬರ್ತದಲ್ಲ ಕಸದ ಗಾಡಿ, ಅದ್ರ ಹೋಗಿ ಹಾಕಾಕೇನಕತ್ ನಿನಗ. ಆ ಕಸದ ಗಾಡಿ ಹೋತಂದ ಗಟರ್ನ್ಯಾಗ ಹಾಕುದು. ಗಟರ್ ಆರಿಶ್ ಬಂದೆ ಅಂದ್ರ ದಬ್ಬಾರಿ ಚಲ್ವ ನಿಮ್ದ. ಆರಿಶ್ ಬರ್ ಮಟ್ಟ ಅಷ್ಟ ಯವಾಯಕ್ಕ ಅನ್ನೋದು. ಯವಾಯಕ್ಕ ಅಂತಂದ ಬಂದ್ರೆ ಮನೆಯವ್ರು ಅಷ್ಟ ಅಲ್ಲ, ಅಂಗಡಿಕಾರ ಮಂದಿನ ಹಂಗ ಮಾಡ್ತಾರ. ಅವರು ತಗೊಂಡ ಕಸ ತಗೊಂಡ ಗಟರ್ನ್ಯಾಗ ಹಾಕುದು. ಆರಿಶ್ ಬಂದಿಂದ ಇಷ್ಟ ಇರುದ ನಿಮ್ದು? ಏನ್ ಮಾತಾಡ್ತೀನಿ ಅಲ್ಬೇ? ನಳ ಚಾಲು ಮಾಡಿಟ್ಟಿರ್ತೀರಿ, ಬಂದೇ ಮಾಡಂಗಿಲ್ಲ. ಹರಿದು ರೋಡ್ ಮೇಲೆ ಹೋಗತಿ, ರೋಡ್ ಕೆಡ್ತಾವ. ಆ ಥರ ಗೊತ್ತಾಗತ್ತೆ ಇಲ್ಲಿ ನಿಮಗೆ? ರೋಡ್ ನಾವೇ ಕೆಡಿಸ್ತೇವಿ, ಅವನ್ನ ನಳ ಸರಿಯಾಗಿ ತೋಟ ಹಾಕಿರೋದಿಲ್ಲ ನೀವು. ಮನಿ ಮಂದಿ ರೋಡ ಕೆಟ್ಟ ಹೋಯ್ತಿ ಅದ. ನೀ ಹಗ್ಲಿ 12 ತಾಸು ನೀರ್ ಬಿಟ್ಟು ಗೊತ್ತ. ಬಾ ಈ ಸರಿ ಇಲೆಕ್ಷನ್ ಕೇಳಕ್ ಬಾ. ಇಲ್ಲಿ ಓಣ್ಯಾಗ ಎಲ್ಲಾರನು ಏನ್ ಕುಡಿಸ್ತೀನಿ ನೀನು? ಓಣ್ಯಾಗ ಓಣ್ಯಾಗ ಎಲ್ಲಾರನು ಕುಡಿಸ್ತಾನೆ. ಅವಾಗ ಈಗ ಇಲೆಕ್ಷನ್ ಹತ್ರ ಬಂದ್ವಲ್ಲ, ಇನ್ನು ಎತ್ ನೋಡಿಕಿದ್ದ ಅವಳೇನು ಈಕಿಗೆ ಯಾರ 4-5 ಮಂದಿ ಚೂ ಬಿಟ್ಟಿರ್ತಾರ. ನನ್ ನೋಡಿದ್ ಬಿಟ್ಲೆ ಈಕಿಗೆ ಚಲವ ಇನ್ನ ಹೋಗ್ ಇಲೆಕ್ಷನ್ ಬಂದಾಗ ಕರೆಂಟ್ ಹೋಗಲ್ಲ, ಫೋನ್ ಮಾಡಿ ಹೇಳ್ತಾನೆ ಬರ್ತೈತಿ. ತಲೆ ಕೆಡಿಸೋಬೇಡ, ಕರೆಂಟ್ ಬರ್ತೈತಿ. ಓಟ್ ಕೇಳಕ್ ಬಂದ ಹಂಗ 500 ಕೊಡು. ಇಲೆಕ್ಷನ್ ಓಟ್ ಆಗೋ ಮಟ್ಟ ಐತಿ ಮಾತಾಡಿ ಹೋಗ್ಬಿಡಾರ. ಗತ್ ಹಚ್ಚಾರ ಗತ್ ಇದನ್ನ. ಗೌಡ್ರ ಚಾ ಕುಡಿಸ್ರಿ. ತಡ್ರಿಪ್ಪ, 2 ಚಾ ಕೊಡ್ರಿ ಇವ್ರಿಗೆ. ಈ ರೀಲ್ ನೋಡಿ ನಮ್ಮ ಗೌಡ್ರು ಮರ್ಯಾದೆ ತೆಗತ್ತಾರ ಇವರೆಲ್ಲ. ತೋರಿ ದೋಸ್ತ, ಈ ಅಂಟ್ಯಾರನ್ನ ಮತ್ತು ಹುಡುಗಿಯರನ್ನ ಪಟಾಯಿಸಾಕ ಎಲ್ಲರ ಟ್ಯೂಷನ್ ಐತೇನೆ? ಎಲ್ಲರ ಯಾಕೋ ನಮ್ಮೂರಾಗ ಇಲ್ಲ. ನಿಮ್ಮ ಅತ್ತಿ ಐಡ್ಯಾಗ ಹಂಗವ, ಅವ್ರ ಕಡೆನ ಹೋಗೋಣ ನಡಿ. ಗಿಚ್ಚ ಐಡ್ಯಾಗ ಕೊಡ್ತಾರ ಮತ್ತವ್ರ. ಹಂಗಂತಿ? ಹೋಗೋಣ ನಡಿ. ನಡಿ ಹೋಗೇ ಬಿಡೋಣ ಈಗ. ಕತ್ಲಾಗೈತು ಈಗೆಲ್ಲ ನಾಳೆ ಹೋಗೋಣ ಕುಂದ್ರ. ಈಗ ನಾಳೆ ಹೋಗೋಣ ಮತ್ತೆ ಮಿಸ್ ಮಾಡ್ಬೇಡ. ಹೋಗಂತ. Love me or hate me, kiss me or no. What are you doing? ಅತಿ ಏನು ಈ ಕತ್ತಲ್ದಾಗ? ಏ ಬಡೆ, ಆ ಕರೆ ಚಸ್ಮಾ ತೆಗಿ. ಕತ್ತಲ ಕುಂತಾನೆ ಬೆಳಕನಾಗದಾನೆ ಕಾಣ್ತತಿ. ಹೌದಲ್ಲ ಅತಿ? ಮತ್ತೇನು ಸಮಾಚಾರ? ನೀನ ಹೇಳ್ಬೇಕಪ್ಪ. ಅತಿ ಏನಿಲ್ಲ, ನಿನ್ನ ಕಡೆ ಒಂದು ಐಡಿಯಾ ಬೇಕಿತ್ತು. ಅದೆಂತ ಐಡಿಯಾ ಅದು? ಅತಿ, ಈ ಹುಡುಗಿಯಾರನ್ನ ಮತ್ತು ಅಂಟ್ಯಾರನ್ನ ಹೆಂಗೆ ಪಟಾಯಿಸೋದು? ಏಯ್ ಹುಚ್ಚಬೇಡ ನೀನು, ಇದಕ್ಕೆ ಈ ಲೆವೆಲ್ಗೆ ಹೋದಿ ನೀನು. ಹಾಂ ಯಾಕ ಮದುವೆ ಮಾಡ್ಕೊ? ಮದುವೆ
ಮದುವೆಗಿದ್ವಿ ಏನು ಬಿಡತ್ತಿ ಅತ್ತಿ ಒಂದು ಐಡಿಯಾ ಕೊಡತ್ತೆ. ಐಡಿಯಾ ಏನು ಮಾಡ್ತಿದ್ದಿ? ನಿಮ್ಮಪ್ಪ ಹಂಗೆ ರಾಜ್ಕುಮಾರ್ ಇದ್ದಂಗೆ ಅದಾನ. ಈ ಹರಕ್ ಚಂದಿ ಎರ್ಬಿ ಎಲ್ಲ ತೆಗೆದೋಗಿ ಚಂದಾಗಿರೋದನ್ನ ಕಲಿ. ಅಂದ್ರೆ ನಿನ್ನ ಮಾತಿನ ಅರ್ಥ? ನಿಮ್ಮಪ್ಪ ಕೈ ತುಂಬ ಮೈ ತುಂಬ ಬಂಗಾರ ಹಾಕ್ಕೊಂಡು ಬಳ್ಳ ಬಂಗಾರ ಹಾಕ್ಕೊಂಡು ಹೆಂಗೆ ಅಡ್ಡಾಡ್ತಾನೆ ನೋಡಿ, ಹಂಗೆ ಒಳ್ಳೆ ಹೀರೋ ಅಡ್ಡಾಡ್ದಂಗೆ ಅಡ್ಡಾಡ್ತಾನೆ. ನೀನು ಹಂಗಿರು ಅಂದ್ರೆ ಯಾರಾದರೂ ನಿನ್ನ ಹಿಂದಿಂದ ಬರ್ತಾರೆ. ಹಂಗಂತಿ? ಹ್ಞೂ ಮತ್ತೆ ಆಯ್ತು, ನೀ ಹೇಳ್ದಂಗೆ ಆಗಲಿ. ಯಾರು ತಗೋ ನನ್ನ ಮಗಳದ ಮದುವೆ ಮಾಡ್ಕೊರ. ಯಾರು? ನಿನ್ನ ಮಗಳ? ಅಕ್ಕಿ ಇರೋಕೆ ಚಂದ ಅದಾಳ, ನಾ ನೋಡಕ್ಕೆ ಹಿಂಗದೇನಿ. ಬೇರೆ ಯಾರೋ ಚಂದ ಇದ್ದವಂಗೆ ಕೊಡು. ಯಾಕ ನಿಮ್ಮಪ್ಪ ನಾನು ಬಡವ್ರ ಮನೆಗೆ ಕೊಟ್ಟು ಶ್ರೀಮಂತರ ಮನೆ ಹುಡುಗಿ ತೆಗೆದು ಮದುವೆ ಮಾಡ್ಬೇಕಂತ ಮಾಡ್ಯಾನೇನು? ಹಂಗಲ್ಲ, ನಿನ್ನ ಮಗಳು ತೊಳೆದು ಕೆಂಡಿದ್ದಂಗೆ ಅದಾಳ. ಸುಮ್ಮನೆ ನಮ್ಮ ಮನೆಗೆ ಯಾಕೆ? ಭಾಳ ಚಂದ ಇದ್ದವ್ ಸಿಗ್ತಾನ ಆಕಿಗೆ. ಇರ್ಲಿ ತಗೋ, ಅಕ್ಕಿದ್ದಾರಿ ನನಗೆ ಮಾಡೋದು ಗೊತ್ತೈತಿ. ನೀ ಚಂದಾಗಿರೋದು ಕರಿ ಹೋಗಿ. ನಿಮ್ಮ ಅಪ್ಪನಾಗ ನೀನು ಮಾಡೋಗ. ನಿಮ್ಮ ಅಪ್ಪ ನಿನ್ನ ವಯಸ್ಸಿನಾಗ 106 ಮಂದಿ ತರ್ತಿದ್ನ ಮನೆಗೆ. ತರ್ಲಿ ಕೇಳಿ 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 ಸಾಕಾಗಿತ್ತು. ನಿಮ್ಮ ಅಪ್ಪನಾಗ ನೀಟಾಗಿರೋ ಹಂಗೆ ಉದ್ದಕ್ಕೆ ರಾಜ್ಕುಮಾರ್ ಮೂಗ್ನಾಗ ಇಟ್ಕೊಂಡು ನಿಂತ್ರ ಅಲ್ಲದು. ಹೋಗಿರ್ಲಿ. ಅಲ್ಲತಿ, ನಮ್ಮ ಅಪ್ಪನಂಗಿರು ನಮ್ಮ ಅಪ್ಪನಂಗಿರಂದಿ ಹೆಂಗೆ ಇರ್ಬೇಕಂತ ಹೇಳುವಲ್ಲಿ ನೀನು. ಹೇಳಿಲ್ಲ ಸಾಕಷ್ಟು ಬಂಗಾರ ಬೆಳ್ಳಿನ ಎಲ್ಲ ನಿಮ್ಮ ಅಪ್ಪ ಹೆಂಗೆ ಹಾಕ್ಕೊಂಡು ಅಡ್ಡಾಡ್ತಾನೆ ನೋಡಿ ಹಂಗೆ. ಹಾಂ 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 ಹಂಗೆ ಒಳ್ಳೆ ಹೀರೋ ಆಗ್ಯಾನ. ನೀನು ಹಂಗೆ ಚೈನಾ ಹಾಕೋ, ಕೈಯಾಗ ಉಂಗ್ರ ಹಾಕ್ಕೊಂಡು ಊರಾಗ ನೀಟಾಗಿ ಅಡ್ಡಾಡ. ತಾವ ಬರ್ತಾರೆ ಹುಡುಗಿಯರು. ಹಂಗಂತಿ? ಹ್ಞೂ ಹಂಗೆ ಮಾಡ ಮತ್ತೆ. ನಮ್ಮ ಅತ್ತಿ ಲವ್ ಯು, ಬಾಯ್. ಅದೆಲ್ಲ ಹೋಗ. ನಿಮ್ಮೂರು ಹುಡುಗ ಜಗದೀಶ್ ಅಂತಲ್ರಿ, ಅವೇನೋ ನಮ್ಮ ಅಧ್ಯಕ್ಷರಿಗೆ ಭಾರಿ ಮಾತಾಡಿದಾನಂತ. ಹೌದು, ನಿಮ್ಮ ಅಧ್ಯಕ್ಷರು ಹೇಳ್ಯಾರ ನನಗೆ. ಅಲ್ಲ, ನೀವು ಲಕ್ಷ್ಮಣ ಕೊಪ್ಪದ ಮೆಂಬರ್ಗಳು ಯಾಕೆ ಸುಮ್ಮನೆ ಕುಂತೀರಿ? ಅವ್ನು ಕರೆದು ವಿಚಾರಿಸ್ಬೇಕಿತ್ತಿಲ್ಲ ನೀವು? ಅವ್ ಹಂಗೆ ಮಾಡಿದ್ದ ಚಲೋ ರೀ. ನಾವು 8 ಮಂದಿ ಮೆಂಬರ್ ಇದ್ದರೆ ಒಬ್ರಿಗೆ ಕಂಟಿಗ್ಲಿಲ್ಲ ರೀ. ಒಬ್ಬನ ನಾವು ನಮ್ಮ ಯಾವ ಬಿಲ್ ಇದ್ದರೆ ಅದ್ರಾಗೂ ಪರ್ಸೆಂಟೇಜ್ ಕೇಳ್ತಿದ್ನಿ ರೀ. ಪಂಚಾಯತ್ಗೆ ಸರಿಯಾಗಿ ತಿಂದವ ಅಂದ್ರೆ ನಮ್ಮ ಅಧ್ಯಕ್ಷ PDO. ಇನ್ನೇನು ತಿಂತಾನೆ, ಮುಗಿದು ಹೋತ. ಹೌದು, ನೀವು ಅಧ್ಯಕ್ಷರ ಡೊಂಗಲ್ ಕೊಟ್ಟಿರೇನು? ಕೊಟ್ಟಿಲ್ಲ, ಅಧಿಕಾರ ಮುಗಿದ್ಬಿಟ್ಲಿ ಅವ್ರ ಸುಮ್ಮನೆ ಯಾರ. ಮತ್ತು ಮುಂದಿನ ಇಲೆಕ್ಷನ್ ಮಾಡ್ಬೇಕಂತೀರೇನು? ಮಾಡಕ್ಕೆ ಮನಸ್ಸಿಲ್ಲ ಬಿಡುವ. ಆದರೂ ಜನ ನೀವನಿಲ್ರಿ ಅನ್ನಕತ್ತಾರ. ನಿಂತು ಬಿಡ್ರಿ, ಹಂಗಾರ ಆಗಿದ್ದಾಗಲಿ. ಬ್ಯಾಡ್ ಬಿಡು ಮರಯ, ಮನೆ ಬಳೆ ಮಾಡ್ಕೊಂಡು ಹೋದ್ರೆ ಸಾಕಾಗೈತಿ. ನಿಮ್ಮ ವಿರುದ್ಧ ಆ ಜಗದೀಶನ್ ಹವಾ ಹೇಳ್ತಾರಲ್ರಿ ಅಮಟಾಪುರದಾಗ, ಮತ್ತು ಅವಂದೇನಾರ ಹೆದರಿಕೆ ಐತಿ ಏನ್ರಿ ನಿಮಗೆ? ನಾನು ಅವಂಗೆ ಅನ್ಸೋದ? ಅವಾಗ ಯಾವ ಹೆದರ್ತಾನವ? ಅವ ನಿಂತ್ರ ಅವನಿಗೆ ಕೆಡ್ಬೇಕಾದ್ರೂ ನಿಲ್ಲವನ. ನಾನು ಊರಾಗ ಭಾಳ ಹರ್ಯಾಡಕತ್ತಾನ ಮಂಗ್ಯಾನ ಮಗ ಅವ. ನಮಸ್ಕಾರ ರೀ ಅಧ್ಯಕ್ಷರ. ಬಾ ರೋಮ ಸರ. ತಮ್ಮ, ಅಧ್ಯಕ್ಷರಲ್ಲ ಅವರು, ಮಾಜಿ ಅಧ್ಯಕ್ಷರಂತ ಕರಿ. ಹೇಳಮಸ್ತಾರ, ಏನಾತ? ಅಧ್ಯಕ್ಷರ, ಅಲ್ಲಿ ಪ್ಲಾಟಿನ ಕಡೆ ರೀ ಒಟ್ಟ ನೀರ ಇರವಲ್ರಿ. ಅದಕ್ಕೆ ಒಂದು ವಾಲ್ ಕೊಡಿಸ್ಕೊಟ್ರೆ ಕುಡಿಸ್ತಿದ್ದಾರೆ, ಎಲ್ಲರೂ ನೀರು ಬರ್ತಿದ್ರು ಅಲ್ಲಿ. ನಂದು ಅಧಿಕಾರ ಮುಗ್ದೋತಿವ. ಪಂಚಾಯತಿಗೆ ಹೋಗು, ಆಡಳಿತ ಅಧಿಕಾರ ಅಂತ ಒಬ್ಬ ಮುಂದಾನ, ಅವನ ಕೇಳ್ಕೊಂಡು ಹೋಗು. ಅಧ್ಯಕ್ಷರ, ನಿಮ್ದೆಲ್ಲ ಮುಗ್ದ ಹೋತ್ರಿ ಅಧಿಕಾರ? ಮುಗಿದಿದ್ದ ಗೊತ್ತಾಗಲಿಲ್ಲಲ್ರಿ? ಅಧಿಕಾರ ಹಿಡಿದಿದ್ದಷ್ಟ ಮಂದಿ ಗೊತ್ತಾಗ್ಬೇಕು, ಮುಗ್ದಿದ್ದ ನಮಗಷ್ಟ ಗೊತ್ತಾಗ್ಬೇಕು. ಅಧ್ಯಕ್ಷರ, ಅಧಿಕಾರ ಮುಗಿಸಿರಿ, ಪಾರ್ಟಿ ಕೊಡಿಸ್ರಲ್ಲ ಮತ್ತೆ? ಪಾರ್ಟಿನ ಕೊಡ್ಸ್ರಿ. ಪಾಪ ನೀವು ಹೇಳ್ದಂಗೆ ಕೇಳಿ ಹಗಲಿ ರಾತ್ರಿ ಕೆಲಸ ಮಾಡಿ ಊರನ್ನ ಮಂದಿ ಕೂಟೆಲ್ಲ ಬೇಯಿಸ್ಕೊಂಡ್ರೆ ಇಡೀ ಊರಿಗೆ ನೀರು ಕುಡ್ಸೈತಿ. ಪಾಪ ಇವತ್ತು ಒಂದು ದಿವಸ ಸೆರೆ ಕುಡ್ಸಿದ್ರೆ ಏನಾಕತ್ರಿ? ಕೊಡಿಸ್ರಿ. ಅದ್ರಾಗ ನಾನು ತಗೊಂಡು ಭಾಳ ಸಿಗೈತ್ರಿ. ಹೋಗೋದು ನಡ್ರಲ್ಲ. ಒಟ್ಟ ಚಾನ್ಸ್ ಸಿಕ್ಕ್ರೆ ಪಾರ್ಟಿ ಕೊಡಿಸ್ರಿ, ಇನ್ನೂ ಮುಂದೆ ಕೂಡ್ರಿ ನನಗೆ. ಆತು, ನಾನು ನಡ್ರಿ. ನಾನು ಕುಡಿಲಂಗೆ ಭಾಳ ದಿನ ಆಗ್ತಡಿ. ಅಪ್ಪ ಹೇಳಪ್ಪ. ನೀ ಬಯೋದಿಲ್ಲ ಅಂದ್ರೆ ಒಂದು ಮಾತು ಹೇಳ್ತೀನಿ. ಯಾವಾಕಿ ಕೊಟ್ಟಾರ ಲಪಡ ಮಾಡಿ ಏನ? ಇಲ್ಪ ಆ ಕರಿ ಚಸ್ಮಾ ತೆಗಿಯೋದನ್ನ ಮತ್ತು ನೀ ಹಾಕೊಂಡಿ ತಗೊಳ್ಳೇನ? ಆಯ್ತು ತಗೋ. ನಂದು ಹೇಳ್ತಾನ ಹೇಳಿಗೆ ನಂಗೆ ಮದುವೆ ಮಾಡ. ಈ ವಿಚಾರ ಯಾಕೆ ಬಂತಲಿ? ಮೊದಲು ಒಂದು ದಾರಿಗೆ ಹತ್ತು,
ಆಮೇಲೆ ನೋಡ್ಕೊಳ್ಳೋಣಂತ. ಯಾವ ದಾರಿಗೆ ಹತ್ಲಿ? ಜಾಬ್ ಮಾಡ್ತೀನಿ ಅಂದ್ರೆ ಬೇರೆದವ್ರ ಕೈಯಾಗ ಎದಕ್ಕೆ ದುಡಿತಿ, ನಮ್ಗೇನು ಕಮ್ಮಿ ಆಗೈತಿ ಅಂತಿ. ಬಿಸ್ನೆಸ್ ಮಾಡ್ತೀನಿ ಅಂತಂದ್ರೆ 0 ಇನ್ವೆಸ್ಟ್ಮೆಂಟ್ ಒಳಗೆ ಬಿಸ್ನೆಸ್ ಮಾಡ ಅಂತಿ. ಅದಕ್ಕೆ ಅದು ಬೇಡ ಇದು ಬೇಡ ಅಂತ ಮದುವೆ ಹಾಕೊಂಡೇನು? ಯಾರನ್ನ ನೋಡ್ಕೊಂಡೇನು? ಮದ್ವೆ ಸಲುವಾಗಿ ಯಾರನ್ನೂ ನೋಡ್ಕೊಂಡಿಲ್ಲ. ಅಂದ್ರೆ ಮದ್ವೆ ಆಗೋ ಲೆವೆಲ್ ಯಾವೂ ಇಲ್ಲ. ಲೇ, ಊರ್ಗೌಡನ ಮಗ ಇದ್ದೀನಿ, ಹೆಂಗೆ ಮೆರಿಬೇಕು ಗೊತ್ತನ? ಅದು ಬಿಟ್ಟು ಚಿಲ್ಲರ್ ಥರ ವಿಚಾರ ಮಾಡ್ತಿಯಲ್ಲೇ. ಹೆಂಗಸೂರಿಂದ ಬೆನ್ನು ಹತ್ತೋದು ಬಿಡ, ಹತ್ತಿದ್ರು ಯಾರಿಗೆ ಗೊತ್ತಾಗದಂಗೆ ಮೇಂಟೈನ್ ಮಾಡ. ಇನ್ನೊಂದು 3-4 ವರ್ಷ ಸುಮ್ಮನಿರು, ಆಮೇಲೆ ಮದುವೆ ಮಾಡ್ತೀನಿ. ಅಲ್ಲಿ ಮಠ ಅಷ್ಟು ಬೆರಗಟ್ಟಿನಲ್ಲಿ ಒಂದು ಮೇಂಟೈನ್ ಮಾಡೋಕ್ಕಾಗಿಲ್ಲ. ಬಹಳ ಪ್ರಯತ್ನ ಮಾಡತ್ತೀನಿ, ಒಂದು ಬೀಳ್ವಲ್ ಬಿಡುಪ. ಹಂಗಂದ್ರ ನೀ ಪ್ರಯತ್ನ ಮಾಡೋ ರೀತಿ ಸರಿ ಇಲ್ಲ. ಅಂದ್ರೆ ಹೆಂಗೆ ಪ್ರಯತ್ನ ಮಾಡ್ಬೇಕು? ಟ್ಯೂಷನ್ ಹೇಳ್ಕೊಡಲ್ಲ. ಮಂಗ್ಯಾನ ಮಗನ ಅಪ್ಪಗ ಟ್ಯೂಷನ್ ಹೇಳಂತೇಳಿ ಮತ್ತೀಗ ಅದನ್ನ ಮಾಡಾಕತಿ. ಭಾಳ ಮಾತಾಡೋ ಕಲ್ತೀಯ, ಅವೆಲ್ಲ ಬೇಡ, ಸ್ವಲ್ಪ ದಿವ್ಸ ಸುಮ್ಮನೆ ಇರು. ಅದು ಹೋಗ್ಲಿ, ಈ ಸಾರಿ ಗ್ರಾಮ ಪಂಚಾಯತ್ ಎಲೆಕ್ಷನ್ಗೆ ನಿಂದಿರ್ತೀನಿ. ಇದನ್ನೇ ಯಾರು ತಲೆಯಾಗಿ ತುಂಬಿದ್ರು? ನಾವು ಊರಿಗೆ ಗೌಡ್ರು, ಮೆಂಬರ್ ಆಗಿಲ್ಲ ಅಂದರು ಊರಿಗೆ ಪ್ರೈಮ್. ನಾವು ಹಿಂದೆ ನಾನು ಒಂದು ಸಲ ನಿಂತಿದ್ದೆ, ನಮ್ಮ ಮನೆಯಾಗ ನೋಟ್ ಅಷ್ಟೇ ಬಿದ್ದು. ಎಲೆಕ್ಷನ್ ಸುದ್ದಿನೇ ತೆಗಿಬೇಡ ನನ್ನ ಮುಂದೆ ಗೌಡ್ರ ಅಂತಾರ, ಹಿಂದೆ ಬೇರೆನೇ ಮಾತಾಡ್ತಾರ. ಆ ಜಗದೀಶನ್ ಸೊಕ್ಕು ಮುರಿಬೇಕಂದ್ರೆ ಅವನ ವಿರುದ್ಧ ನಾನು ನಿಲ್ಲಬೇಕ. ಎಲೆಕ್ಷನ್ ಅನೌನ್ಸ್ ಆಗಿಲ್ಲ, ಅವ ಇನ್ನೂ ಎಲೆಕ್ಷನಿಗೆ ನಿಂತಿಲ್ಲ. ಅವ ಎಲೆಕ್ಷನಿಗೆ ನಿಲ್ಲಲಾರ್ದಂಗೆ ನಾವು ವಿಚಾರ ಮಾಡಾಕತ್ತೀವಿ. ನೀ ಅವನ ವಿರುದ್ಧ ಎಲೆಕ್ಷನ್ ನಿಲ್ಲಕ್ಕೆ ನೀ ವಿಚಾರ ಮಾಡಾಕತ್ತಿದಿ. ಅವ ಹೊಡೆದಿದ್ದು ನೆನ್ಸ್ಕೊಂಡ್ರ ಮೈಯೆಲ್ಲ ಉರಿತೈತಿ. ಹೊಡೆದಾನಂದ್ರೆ ಅವನನ್ನು ಹೊಡಿಬೇಕು, ಅದು ಸೈಡಿಗೆ ಸೈಡು. ಅವನು ನೆನೆಸ್ಕೊಂಡ್ರ ನನಗೂ ಉರಿತೈತಿ. ಆದ್ರೆ ಊರಿಗೆ ಹಿರಿಯದೀನಿ, ಹಿಂಗಾಗಿ ಸಿಕ್ಕಂಗೆ ಏನೂ ಮಾಡಕ್ಕೆ ಬರೋದಿಲ್ಲ. ನೀ ಚಿಂತೆ ಮಾಡಬೇಡ, ನಾ ಎಲ್ಲ ಮಾಡ್ತೀನಿ, ನಡಿ. ಪ್ರೇಕ್ಷಕ ಪ್ರಭುಗಳಿಗೆ ನಮಸ್ಕಾರ. ನಾನು ಜಗದೀಶ್ ಮುಖಿ. ರೈತರ ಮಕ್ಕಳಿಗೆ ಹೆಣ್ಣು ಕೊಡಿ ಮೊನ್ನೆ 6ನೇ ತಾರೀಕಿಗೆ ಬಿಡುಗಡೆ ಆಗೈತೆ ಸಿನಿಮಾ. ಹುಬ್ಬಳ್ಳಿಯ PVR ಲಕ್ಷ್ಮೀ ಸಿಟಿ ಫ್ರೈಡ್ ಲಕ್ಷ್ಮೀ ಮಾಲ್ ಅಲ್ಲಿ ಬಿಡುಗಡೆ ಆಗೈತಿ. ಪ್ರತಿದಿನ 3 ಶೋ ಪ್ಲ್ಯಾನ್ ಮಾಡಿದ್ವಿ ನಾವು. ಮೊದಲು 3 ಗಂಟೆ, 6 ಗಂಟೆ, 9 ಗಂಟೆ. ಆದರೆ 9 ಗಂಟೆ ಶೋಗೆ ಜನ ಕಡಿಮೆ ಆಗ್ತಾ ಇರೋದ್ರಿಂದ 3 ಗಂಟೆ, 6 ಗಂಟೆ 2 ಶೋಗಳನ್ನು ಮಾತ್ರ ಪ್ರದರ್ಶನ ಮಾಡಾಕತ್ತೀವಿ. ಹೀಗಾಗಿ ತಾವೆಲ್ಲರೂ ಆ ಸಿನಿಮಾನ ನೋಡಿ ನಿಮ್ಮ ಅನಿಸಿಕೆ, ಅಭಿಪ್ರಾಯ ಏನಿದ್ರು ನಮಗೆ ತಿಳಿಸ್ಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಮತ್ತು ಎಲ್ಲರೂ ಭಾಳ ಜನ ಕೇಳ್ತಿದ್ರೆ ಎಪಿಸೋಡ್ ಯಾಕೆ ಲೇಟಾಗಿ ಆಗುತ್ತೈತೆ ಅಂತೇಳಿ. ಆ ಸಿನಿಮಾ ಒಂದು ಬಿಡುಗಡೆ, ಪ್ರಚಾರ ಮತ್ತು ಅದೇ ವರ್ಕ್ ಇರ್ತಾವಲ್ಲ, ಅದರ ಸಲುವಾಗಿ ಸಿನಿಮಾ ಹೀಗಾಗಿ ಅದರ ಸಲುವಾಗಿ ನಾನು ಅಲ್ಲಿ ಕೆಲಸ ಮಾಡ್ತಿರೋದ್ರಿಂದ ಉಡಾಳ್ ಮೆಂಬರ್ ತಡವಾಗ್ತಾಯಿತ್ತು. ಇನ್ನು ಮುಂದೆ ತಡ ಆಗದೇ ರೀತಿ ನೋಡ್ಕೋತೀನಿ. ಮತ್ತು ಇನ್ನೊಂದು ಬರ್ತಾರೆ, ಇದು ಆಂಬುಲೆನ್ಸ್ ಬಗ್ಗೆ ಏನು ಹೇಳ್ತಾನೆ ಇಲ್ವಲ್ಲ ಅಂತ ಅನ್ಕೋಬೇಡಿ. ದಯವಿಟ್ಟು ನಿಮ್ಮ ಆಂಬುಲೆನ್ಸ್ ಏನಿದೆಯಲ್ಲ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾಯಿದೆ. ನೀವು ಕೊಟ್ಟಿರೋ 1 ರೂಪಾಯಿ ಕೂಡ ಸಾರ್ಥಕತೆ ಆಗುತ್ತದೆ. ಯಾಕಂತಂದ್ರೆ ವಾರದಾಗ 3 ರಿಂದ 4 ಪೇಷಂಟ್ ನಾವು ಉಚಿತವಾಗಿ ಅವ್ರು ಯಾವ ಆಸ್ಪತ್ರೆಗೆ ಅಂತಾರೆ ಆ ಆಸ್ಪತ್ರೆಗೆ ಕಳಿಸ್ತೀವಿ. ಡೆಲಿವರಿ ಪೇಷಂಟ್ ಆಗಿರ್ಬೋದು, ವಯಸ್ಸಾದವರಾಗಿರ್ಬೋದು, ಕೆಲವೊಂದು ಆಕ್ಸಿಡೆಂಟ್ ಅಪಘಾತದ ಕೇಸ್ಗಳಾಗಿರ್ಬೋದು, ಇವನ್ನೆಲ್ಲ ನಾವು ಮಾಡ್ತಾನೇ ಇದ್ದೀವಿ, ನಿರಂತರವಾಗಿ ಮಾಡ್ತಾನೇ ಇದ್ದೀವಿ. ಯಾಕಂದರೆ ಅದು ಅಷ್ಟು ಸುಲಭವಾಗಿ ಕೈ ಬಿಡುವಂಥ ಕೆಲಸ ಅಲ್ಲ. ಯಾಕಂದರೆ ಅದು ನಿಮ್ಮ ಕೆಲಸ, ನೀವು ಮಾಡ್ತಾ ಇರೋದು. ಅದು ಅದರ ಒಂದು ಶ್ರೇಯಸ್ ಏನೇ ಇದ್ದರೂ ನಿಮಗೆ ಸಲ್ಲಿಸಬೇಕು ಅಷ್ಟೇ. ಇನ್ನೊಂದು ಏನು ಹೇಳ್ತೀನಿ ಅಂದರೆ, ಭಾಳ ಜನ ನಿಮ್ಮ ನೋಟಿಫಿಕೇಷನ್ ಬರಲ್ಲ ಹಾಗೆ ಹೀಗೆ ಅಂತಿರ್ತೀರಿ. ನೋಟಿಫಿಕೇಷನ್ ನೀವು ಸಬ್ಸ್ಕ್ರೈಬ್ ಆದರೂ ಬರ್ತೈತಿ. ಈಗ ಭಾಳ ಜನ ನಮ್ಮ ವಿಡಿಯೋ ನೋಡ್ತೀರಿ, ಆದರೆ ಸಬ್ಸ್ಕ್ರೈಬ್ ಆಗಿರಲ್ಲ. ಹೀಗಾಗಿ ತಾವು ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದಂತೂ ಆಲ್ಮೋಸ್ಟ್ ಗೊತ್ತೈತೆ. ಸಬ್ಸ್ಕ್ರೈಬ್ ಬಟನ್ ಮೇಲೆ ಒಂದ್ಸರಿ ಕ್ಲಿಕ್ ಮಾಡಿರಿ, ಆಮೇಲೆ ಗಂಟೆ ಚಿತ್ರ ಬರುತ್ತೆ, ಅಲ್ಲಿ ಒಂದ್ಸರಿ ಕ್ಲಿಕ್ ಮಾಡಿಬಿಡಿ. ನೀವು ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ತೀರಿ. ಮತ್ತು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ವಿಡಿಯೋಗಳನ್ನು ಶೇರ್ ಮಾಡಿ. ಯಾಕಂತಂದ್ರೆ ಈಗ ನಾವು ಕೆಲವೊಂದು ಕಂಟೆಂಟ್ ನೋಡ್ತೀವಿ, ಭಾಳ ಏನೋ ಒಂದು ಡಬಲ್ ಮೀನಿಂಗ್ ಅಂತಿಂತ ಇರ್ತಾವೆ, ಅವು ಸಿಕ್ಕಾಪಟ್ಟೆ ವ್ಯೂಸ್ ಆಗಿಬಿಡ್ತಾವೆ. ಬಟ್ ನಾವು ಹಂಗೆ ಮನಸ್ಸು ಮಾಡಿದ್ರೆ ಹಂಗೆ ಕೊಡ್ಬೋದಾದ್ರೆ ನಮಗೆ ಅದು ಕೊಡೋಕೆ ನಮ್ಮ ಆತ್ಮಸಾಕ್ಷಿಯಪ್ಪಲ್ಲ. ಹೀಗಾಗಿ ನಾವು ಒಂದು ಸಭ್ಯತೆ ಒಳಗಡೆ ಹೋಗ್ತಾಯಿದ್ವಿ. ಹೀಗಾಗಿ ದಯವಿಟ್ಟು ತಾವು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ನಮಗೆ ವ್ಯೂಸ್ ಬರಬೇಕು ಮತ್ತು ಸಬ್ಸ್ಕ್ರೈಬ್ ಆಗಬೇಕು ಅಂತ ಕೇಳ್ಕೊಳ್ತೀನಿ. ನಮಸ್ಕಾರ.